ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ. ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಸವನ ಬಾಗೇವಾಡಿ ಪಟ್ಟಣದ ಗವಿಮಠದ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಬಸವನ ಬಾಗೇವಾಡಿ ಹಾಗೂ ಕೋಲ್ದಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಶ್ರೀ ಎಚ್.ಕೆ. ಪಾಟೀಲ್, ಶ್ರೀ ಶಿವಾನಂದ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಕಾರ್ಯಕ್ರಮದ ಉದ್ದೇಶಿಸಿ ಅವರು ಮಾತನಾಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು ಕೊಟ್ಟ ಮಾತನ್ನ ಈಡೇರಿಸಿದೆ. 5 ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ಒಳ್ಳೆಯದನ್ನ ಮಾಡಿದೆ. ಮೇ 20ರಂದು ಹೊಸಪೇಟೆಯಲ್ಲಿ 16 ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮವನ್ನು ಮೊಳಗಿಸಬೇಕು ಎಂದರು. ಸಂಗಮೇಶ್ ಓಲೇಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಎಚ್.ಕೆ. ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಈರಣ್ಣ ಪಟ್ಟಣ್ ಶೆಟ್ಟಿ, ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಾಳಿ, ಮಲ್ಲು ನಾಯಕ್, ಎ.ಎಂ. ಪಾಟೀಲ್, ಎಲ್.ಎನ್. ಅಗರ್ವಾಲ್, ಆರ್.ಎನ್. ಸುಳಿಬಾವಿ, ಕೋಲ್ದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ, ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ ಹಾರಿವಾಳ, ಮನಗೋಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಎಂ.ಡಿ. ಮೈತ್ರಿ, ಶಿವನಗೌಡ ಪಾಟೀಲ್, ಎಚ್.ಎಸ್. ಕೋರೆಡ್ಡಿ, ಕಮಾಲ್ ಸಾಬ್, ಕೊರಬು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನ 3 ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿದೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಬಸವನ ಬಾಗೇವಾಡಿ ಬಂಜರ್ ಭೂಮಿ ಏನಿತ್ತು ಅದು ಬಂಗಾರದ ಕಟ್ಟಿ 3 ವರ್ಷದಲ್ಲಿ ಆಗ್ತದೆ ಅನ್ನತಕ್ಕಂಥ ಆಶಾಭಾವನೆ ನನ್ನ ಮನಸ್ಸಿನಲ್ಲಿದೆ. ಆ ರೀತಿಯಲ್ಲಿ ನಾವು ಇಡೀ ಮತಕ್ಷೇತ್ರದ ಚಿಂತನೆ ಇಟ್ಕೊಂಡು ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಬೇಕಾದ್ರೆ ಅದು ನನ್ನಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ಇವೆಲ್ಲ ಕಾರ್ಯಕರ್ತರು, ಹಿರಿಯರು ಸಹಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ. ಆದರೆ ಇನ್ನೇನಪ್ಪ ಅಂದ್ರೆ ಸ್ವಲ್ಪ ನನ್ನಿಂದ ಒಂದು ಲೋಪ ಆಗಿ 170-80 ಜನ ಇವತ್ತು ನಮ್ಮ ಸರ್ಕಾರದ ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ. ಈ ಸಂದರ್ಭದೊಳಗೆ ನೀವು ಬರಬೇಕು. ನಮ್ಮ ಸರ್ಕಾರದ ಸಾಧನೆ ಸಮಾವೇಶದೊಳಗೆ ನೀವು ಪಾಲ್ಗೊಂಡು ಸರ್ಕಾರದ ಬೆನ್ನು ಚಪ್ಪರಿಸಬೇಕು. ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ, ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕೆಲಸ, ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ, ಆ ಆತ್ಮವಿಶ್ವಾಸದ, ಆತ್ಮಸ್ಥೈರ್ಯದ, ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕಾಗಿ ನಾವು ಹೊಸಪೇಟೆಗೆ ಬರಬೇಕು. ಹೊಸಪೇಟೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದೊಳಗೆ ಶಿವಾನಂದ ಪಾಟೀಲರ ನೇತೃತ್ವದೊಳಗೆ, ಎಂ.ಬಿ. ಪಾಟೀಲರ ನೇತೃತ್ವದೊಳಗೆ ಬಿಜಾಪುರ ಜಿಲ್ಲೆಯಿಂದ ಬಹುದೊಡ್ಡ ಸಂಖ್ಯೆಯ ಜನ ನೀವು ಬಂದು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಆಶೀರ್ವದಿಸಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಸನ್ಮಾನ್ಯ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ, ನನಗೆ ಎಂ.ಬಿ. ಪಾಟೀಲರಿಗೆ, ನಮ್ಮ ಮಂತ್ರಿಮಂಡಲಕ್ಕೆ ನಿಮ್ಮ ಆಶೀರ್ವಾದ ಹೊಸಪೇಟೆಯೊಳಗೆ ಏನಾಗ್ತದೆ ಅದು ಮುಂದೆ ಬರುವ 3 ವರ್ಷ ಇನ್ನೂ ಗಟ್ಟಿಯಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು, ರಾಷ್ಟ್ರ ಕಟ್ಟುವ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರ್ರಿ. ನಿಮ್ಮ ಬರುವಿಕೆ ಶಿವಾನಂದ ಪಾಟೀಲರಿಗೆ ಅಲ್ಲಿ ಹೊಸಪೇಟೆಯೊಳಗೆ ಶಕ್ತಿ ಕೊಟ್ಟಂಗೆ ಆಗ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಬಿಜಾಪುರದಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ಬೇಕಪ್ಪ, ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಬಿಜಾಪುರ ಜಿಲ್ಲೆ ಬಗ್ಗೆ ನಮ್ಮ ಎದುರಿಗೆ ಅವರು ಇಡ್ತಾರೆ, ಸಹಾಯ ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ಈಗಾಗಲೇ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. 2 ವರ್ಷದಲ್ಲಿ ಒಂದು ಗುಲ್ಬರ್ಗಾದಲ್ಲಾಯಿತು, ಮೊದಲು ಈ ಚಾಮರಾಜನಗರದಲ್ಲಾಗಿದೆ. ಇದು ಆದಮೇಲೆ ನಾನು, ಎಂ.ಬಿ. ಪಾಟೀಲರು ಇಬ್ಬರು ಕೂಡ ಕೇಳ್ಕೊಂಡಾಗ ಬಿಜಾಪುರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಬಿಜಾಪುರನಲ್ಲಿ ಕೆಲವು ದಿನಗಳಲ್ಲಿ ಬಿಜಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ. ಆ ಸಂದರ್ಭದೊಳಗೆ
ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.